ರಾಜ್ಯ ರಾಜಕೀಯದಲ್ಲಿ ಒಂದು ಸ್ಫೋಟಕ ವಿದ್ಯಮಾನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಕೆಡವೋದಕ್ಕೆ ನಡೀತಿದೆಯಾ ಮಹಾಸಂಚು ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ. ಈ ವಿಚಾರವನ್ನು ಹೇಳಿರ್ತಕ್ಕಂಥದ್ದು ಬೇರೆ ಯಾರೂ ಅಲ್ಲ, ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಇದೊಂದು ಸ್ಫೋಟಕ ವಿದ್ಯಮಾನ. ಇಷ್ಟು ದಿನ ಅಂತೆ ಕಂತೆ ಅಂತಕ್ಕಂಥ ಸುದ್ದಿಗಳು ಹರಿದಾಡ್ತಾ ಇತ್ತು. ಸಿದ್ದರಾಮಯ್ಯ ಸರ್ಕಾರವನ್ನು ಕೆಡವೋದಕ್ಕೆ ಸಂಚು ಏನಾದರೂ ನಡೀತಾ ಇದೆಯಾ? ಅಮಿತ್ ಶಾ ಬಳಿ ದೇವೇಗೌಡರು ಮತ್ತು HDK ಇದ್ರ ಬಗ್ಗೆ ಏನಾದರೂ ವಾಗ್ದಾನ ಕೊಟ್ಟಿದ್ದಾರಾ ಅಂತಕ್ಕಂಥ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಇದನ್ನು ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. JDS ಯತ್ನಕ್ಕೆ ಅಂದರೆ JDSನ ಈ ಪ್ರಯತ್ನಕ್ಕೆ ಕೇಂದ್ರದ ಸಚಿವರು ಮತ್ತು BJP ನಾಯಕರು ಕೈ ಜೋಡಿಸಿದ್ದಾರಾ? ಅಲ್ಲ, ಪ್ರಯತ್ನ ನಡೆದಿದೆ ಅನ್ನೋದೇ ಆದರೆ ಮೈತ್ರಿ ಪಕ್ಷಗಳು ಭಾಗಿಯಾಗಲೇಬೇಕು. ಅದರಲ್ಲಿ BJP ಕೂಡ ಪಾಲುದಾರರಾಗಿರ್ತಾರೆ. ಶಾಸಕಾಂಗ ಸಭೆಯಲ್ಲಿ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಎರಡು ಆಯಾಮಗಳಿದೆ. ಒಂದು, ಕಾಂಗ್ರೆಸ್ನ ಶಾಸಕರು ಒಗ್ಗಟ್ಟಾಗಿರಲಿ ಅನ್ನೋ ಕಾರಣಕ್ಕೆ ಈ ಮಾತನ್ನು ಹೇಳಿರಬಹುದು, ಅಥವಾ ನಿಜಕ್ಕೂ ಕೂಡ ಅಂಥ ಪ್ರಕ್ರಿಯೆಗಳು ಏನಾದರೂ ನಡೀತಾ ಇರಬಹುದು. ಯಾಕೆಂದರೆ ಇಂಟೆಲಿಜೆನ್ಸು ಮುಖ್ಯಮಂತ್ರಿಗಳ ಪರವಾಗಿ ಇದೆ, ಮುಖ್ಯಮಂತ್ರಿಗಳ ಜೊತೆಯಲ್ಲೇ ಇದೆ ಇಲಾಖೆ, ಗುಪ್ತಚರ ಇಲಾಖೆ. ಅವ್ರಿಗೆ ಮಾಹಿತಿ ಬಂದಿರಬಹುದು ಈ ರೀತಿ ವಿದ್ಯಮಾನಗಳು ನಡೀತಾ ಇದೆ ಅಂತಂದ್ಬಿಟ್ಟು. ಬಟ್ ಅದನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರೇ ಶಾಸಕರಿಗೆ ಹೇಳಿದ್ದಾರೆ, ಹೀಗೊಂದು ಪ್ರಯತ್ನಗಳು ನಡೀತಾ ಇದೆ. ಇನ್ನು ಕೇವಲ 6 ತಿಂಗಳಲ್ಲಿ ರಾಜ್ಯ ಸರ್ಕಾರವನ್ನು ಕೆಡವುತ್ತೀವಿ ಅಂತ ಏನೋ ಮಾತು ಕೊಟ್ಟಿದ್ದಾರಂತೆ, ವಾಗ್ದಾನ ಕೊಟ್ಟಿದ್ದಾರಂತೆ. ಆ ಕುಮಾರಸ್ವಾಮಿಯವರ ಪ್ರಯತ್ನಗಳು, ದೇವೇಗೌಡರ ಪ್ರಯತ್ನಗಳು ಇದೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಆದರೆ ನನ್ನ ಪ್ರಕಾರ 136 ಶಾಸಕರ ಬಲವುಳ್ಳಂತಹ ಪಕ್ಷವನ್ನು ಅಥವಾ ಸರ್ಕಾರವನ್ನು ಅಷ್ಟು ಸುಲಭಕ್ಕೆ ಕೆಡವೋದಕ್ಕೆ ಬಹಳ ಕಷ್ಟ ಇದೆ ಈಗ. ಓಕೆ, ಹಾಗಾದರೆ ನಿನ್ನೆ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನು ನಡೀತು, ಏನು ಮಾತುಕತೆ ಆಯಿತು ನೋಡೋಣ. ತಮ್ಮ ಸರ್ಕಾರ ಬೀಳಿಸುವ ಸಂಚನ್ನು ಮಾಡ್ತಾ ಇದ್ದಾರೆ. ತಮ್ಮ ಸರ್ಕಾರವನ್ನು ಬೀಳಿಸುವ ಸಂಚನ್ನು ಮಾಡ್ತಾ ಇದ್ದಾರೆ. ಸಿದ್ದು ಸರ್ಕಾರವನ್ನು ಬೀಳಿಸೋದಕ್ಕೆ HDK ಸಂಚು ರೂಪಿಸಿದ್ದಾರಂತೆ. 6 ತಿಂಗಳಲ್ಲಿ ಶಾಸಕರನ್ನು ಸೆಳೆದು ಸರ್ಕಾರ ಬೀಳಿಸುವ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಅಂತ ಅಮಿತ್ ಶಾ ಅವರ ಬಳಿ ಕುಮಾರಸ್ವಾಮಿಯವರು ಈ ಮಾತನ್ನು ಕೊಟ್ಟಿದ್ದಾರಂತೆ. ಅಷ್ಟೇ ಅಲ್ಲ, ಅಮಿತ್ ಶಾ ಅವರ ಬಳಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಚರ್ಚೆ ಮಾಡುವ ಸಂದರ್ಭದಲ್ಲೇ ಈ ರೀತಿ ಹೇಳಿದಾರಂತೆ. ನಾವು ರಾಜ್ಯ ಸರ್ಕಾರವನ್ನು ಕೆಡವುತ್ತೀವಿ ಇನ್ನು 6 ತಿಂಗಳಲ್ಲಿ. BJPಯ ಕೇಂದ್ರ ನಾಯಕರ ಜೊತೆ, ಕೇಂದ್ರ ನಾಯಕರು ಅಂದರೆ ಯಾರು? ನಡ್ಡಾ ಅವರಿರ್ಬೋದು, ಅಮಿತ್ ಶಾ ಅವರಿರ್ಬೋದು, ಅವರ ಜೊತೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರೇ ಮಾತನಾಡಿದಾರಂತೆ. ಅಮಿತ್ ಶಾ ಅವರ ಬಳಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಚರ್ಚೆಯ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥ ವಿದ್ಯಮಾನ. ಇದನ್ನು ಖುದ್ದು ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದ್ದಾರೆ. ಈ ಥರದ ಒಂದು ಪ್ರಯತ್ನ ಆಗಿದೆ, ನನಗೆ ಮಾಹಿತಿ ಬಂದಿದೆ. BJP ಕೇಂದ್ರ ನಾಯಕರ ಜೊತೆ ದೇವೇಗೌಡ ಮತ್ತು ಕುಮಾರಸ್ವಾಮಿಯೇ ಇದರ ಬಗ್ಗೆ ಮಾತನಾಡಿದ್ದಾರೆ. 6 ತಿಂಗಳಲ್ಲಿ ಶಾಸಕರನ್ನು ಸೆಳೆದು ಸರ್ಕಾರ ಬೀಳಿಸುವ ಕೆಲಸವನ್ನು ಮಾಡ್ತೀನಿ ಅಂತ ಏನೋ ಹೇಳಿದಾರಂತೆ. ಈ ಬಗ್ಗೆ ನನಗೆ ಮಾಹಿತಿ ಇದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಹೇಳಿದ್ದಾರೆ. ಜೊತೆಗೆ ಒಂದು ಕಿವಿ ಮಾತು ಹೇಳ್ತಾರೆ ನೋಡಿ, ನಮ್ಮ ಶಾಸಕರು ಒಗ್ಗಟ್ಟಲ್ಲಿ ಇದ್ದೀರಾ ಅಂದರೆ ಎಲ್ಲ 136 ಜನ ಶಾಸಕರು ಕೂಡ ಸದ್ಯಕ್ಕೆ ಒಗ್ಗಟ್ಟಲ್ಲಿದ್ದೀರಾ. ಅವರು ಏನೇ ಮಾಡಿದ್ರೂ ನಮಗೆ ಸರ್ಕಾರ ಬೀಳುವ ಭಯ ಇಲ್ಲ, ಯಾಕೆಂದರೆ ನೀವೆಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದೀರಾ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. JDSನ ಪ್ರಯತ್ನಕ್ಕೆ ರಾಜ್ಯ BJP ಘಟಕವೂ ಕೈ ಜೋಡಿಸ್ತಾ ಇದೆಯಂತೆ, ಇದು ಕೂಡ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಈ ಪ್ರಯತ್ನ ನಡೆದಿರೋದು ನಿಜ ಆದರೆ ನಾನು ಆಗಲೇ ಹೇಳಿದಂತೆ JDS ಮತ್ತು BJP ಎರಡೂ ಪಕ್ಷಗಳು ಸೇರಿಕೊಂಡೇ ಮಾಡಬೇಕು. ಕೇಂದ್ರ ಸಚಿವರೊಬ್ಬರು ಮತ್ತು BL ಸಂತೋಷ್ ಜಾಸ್ತಿ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವರೊಬ್ಬರು ಅಂತಂದರೆ ಯಾರು? ಪ್ರಹ್ಲಾದ್ ಜೋಶಿನ, ಕುಮಾರಸ್ವಾಮಿಯವರೇ ಮಾತು ಕೊಟ್ಟಿರೋದ್ರಿಂದ ಅವರೇ ಇರಬೇಕು. ಏನಾದರೂ ಮಾಡಿ ಸರ್ಕಾರ ಬೀಳಿಸಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಶಾಸಕರಿಗೆ ಈ ರೀತಿ ವಿವರಣೆಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಗೊತ್ತಿಲ್ಲ.
ಅಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದರ ಜೊತೆಗೆ BJPಯ ನಾಯಕರುಗಳು ಕೂಡ ಹೇಳಿದ್ದಾರೆ. ಬಟ್ ಶಾಸಕಾಂಗ ಸಭೆಯಲ್ಲಿ ಇದೆಲ್ಲದರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಜೊತೆಗೆ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಿ, ಶಾಸಕರನ್ನು ಸೆಳಿಬೇಕು ಅಂದರೆ ನಿಮ್ಮಲ್ಲಿ ಒಗ್ಗಟ್ಟನ್ನು ಒಡಿಬೇಕಾಗತ್ತೆ, ಭಿನ್ನಾಭಿಪ್ರಾಯಗಳು ಮೂಡಬೇಕಾಗತ್ತೆ, ಅಸಮಾಧಾನಿತರನ್ನು ಸೆಳಿಬೇಕಾಗತ್ತೆ. ಆದರೆ ನೀವು ಯಾರೂ ಕೂಡ ಆ ರೀತಿ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೀರಾ. ಹಾಗಾಗಿ ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನಮ್ಮ ಸರ್ಕಾರವನ್ನು ಬೀಳಿಸುವ ಯಾವ ಪ್ರಯತ್ನಗಳು ಕೂಡ ಫಲ ಕೊಡಲ್ಲ ಅಂತ ನಿನ್ನೆಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರಿಗೆ ಈ ಎಲ್ಲ ವಿಚಾರಗಳನ್ನು ವಿವರಿಸಿದ್ದಾರೆ. ಅಲ್ಲಿಗೆ ಶಾಸಕರು ಕೂಡ ಎಚ್ಚೆತ್ಕೋಬೇಕು. ಏನಾದರೂ ಅಂಥ ಪ್ರಯತ್ನಗಳಾದರೆ ಬಿ ಕೇರ್ಫುಲ್ ಅನ್ನುವಂತಹ ಸಂದೇಶ ರವಾನೆ ಆಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಇವಾಗಲೇ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಸರ್ಕಾರ ಸ್ವಲ್ಪ ಅಲ್ಲಾಡುತ್ತೆ ಅಥವಾ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಬಹುದು, ಹಾಗಾಗಿ ಶಾಸಕರು ಒಗ್ಗಟ್ಟಿನಲ್ಲಿರಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಿರ್ತಕ್ಕಂಥದ್ದ, ಅಥವಾ ಈ ಪ್ರಯತ್ನಗಳು ನಿಜಕ್ಕೂ ಕೂಡ ನಡೀತಾ ಇದೆಯಾ? ಮುಖ್ಯಮಂತ್ರಿಗಳು ನಿನ್ನೆ ಕೊಟ್ಟ ವಿವರಣೆ ಹೇಗಿತ್ತು? ಅರವಿಂದ್, ಒಂದು ಸ್ಪಷ್ಟ, ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಮುಂದೆ ಹೇಳಿರುವಂಥ ಮಾತುಗಳು ಇವು ಅನ್ನುವಂಥದ್ದು. ಅಂದರೆ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನವನ್ನು ಮಾಡ್ತೀವಿ, ಅಥವಾ ಸರ್ಕಾರವನ್ನು ಕೆಡುತ್ತೀವಿ, ಅಥವಾ ಸರ್ಕಾರ ಬೀಳಿಸಲಿಕ್ಕೆ ಶಾಸಕರನ್ನು ಸೆಳಲಿಕ್ಕೆ ಏನು ಬೇಕು ಅದನ್ನು 6 ತಿಂಗಳೊಳಗಾಗಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮುಂದೆ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳು ಶಾಸಕರ ಮುಂದೆ ಹೇಳಿರುವಂಥದ್ದು. ಅಂದರೆ ಕುಮಾರಸ್ವಾಮಿ, ದೇವೇಗೌಡರು ಸೇರಿ ನಮ್ಮ ಸರ್ಕಾರ ಬೀಳ್ಸಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯ BJP ಘಟಕ ಕೈ ಜೋಡಿಸಿದೆ. ವಿಶೇಷವಾಗಿ ಒಬ್ಬ ಕೇಂದ್ರ ಸಚಿವರು ಮತ್ತು BJP ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರು ಕೂಡ ಇದಕ್ಕೆ ಹೆಚ್ಚು ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ಸೇರಿಕೊಂಡು ನಮ್ಮ ಸರ್ಕಾರ ಬೀಳಿಸುವ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವು ಒಗ್ಗಟ್ಟಾಗಿರಬೇಕು, ಸದ್ಯಕ್ಕೆ ನಮಗೂ ಆ ರೀತಿಯ ಭಯ ಇಲ್ಲ, ಯಾಕಂದರೆ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಇದು ನನಗೆ ಬಂದಿರುವಂಥ ಮಾಹಿತಿ ಅಂತ ಮುಖ್ಯಮಂತ್ರಿಗಳು ಶಾಸಕರ ಬಳಿ ನೇರವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿರೋದ್ರಿಂದ ಅದು ಎಲ್ಲೋ ಒಂದು ಈ ರೀತಿಯ ಪ್ರಯತ್ನಗಳು ನಡೀತಿದೆ ಅನ್ನುವಂಥದ್ದನ್ನ ಶಾಸಕರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥದ್ದು, ಅಥವಾ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ಮಾಡಿದ್ರು ಅಂತನೋ, ಅಥವಾ ಮುಖ್ಯಮಂತ್ರಿಗಳನ್ನ ಇಳಿಸುವ ಪ್ರಯತ್ನ ಮಾಡಿದ್ರು ಅಂತೋ, ಅದು ರಾಜಕೀಯ ಜಿದ್ದಾಜಿದ್ದಿಯ ಒಂದು ಭಾಗ ಇರ್ಬೋದು, ಅಥವಾ ಕಾನೂನಾತ್ಮಕವಾಗಿ ಸರಿ ಇದೆ ಅನ್ನುವಂಥದ್ದು ರಾಜ್ಯಪಾಲರು ಡಿಫೆಂಡ್ ಮಾಡ್ಬೋದು. ಅದೇನೇ ಇದ್ರೂ ಕೂಡ ಅದು ಒಂದು ಭಾಗ. ಆದರೆ ಇದು ಪ್ರಮುಖವಾದ ಮತ್ತು ಗಂಭೀರವಾದ ಒಂದಷ್ಟು ಆರೋಪಗಳನ್ನ ಶಾಸಕರ ಮುಂದೆ ಮಾಡಿರುವಂಥದ್ದು ಸ್ವತಃ ಮುಖ್ಯಮಂತ್ರಿಗಳು ಮಾಡಿರೋದ್ರಿಂದ ಸಹಜವಾಗಿ ಅದಷ್ಟೇ ಗಂಭೀರತೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನೋಡೋಣ, ಈ ವಿಚಾರವಾಗಿ ಇವತ್ತು ನನ್ನ ಪ್ರಕಾರ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡ್ಬೋದು, BJP ನಾಯಕರು ರಿಯಾಕ್ಟ್ ಮಾಡ್ಬೋದು. ನಾವು ಆ ಪ್ರಯತ್ನಗಳನ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಪದೇ ಪದೇ. ಒಳಗಿಂದೊಳಗೆ ಏನು ಬೇಕಾದರೂ ನಡಿಬೋದು. ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯ ಇಂತಹ ಅನೇಕ ರಾಜಕೀಯ ವಿದ್ಯಮಾನಗಳಿಗೆ ಈ ಹಿಂದೆ ಸಾಕ್ಷಿಯಾಗಿದೆ.